ಸಫಾರಿ ಮುಂದುವರೆಸಲು ಪುಟ್ಟಮ್ಮ ಆಗ್ರಹ. ಸಫಾರಿ ಸ್ಥಗಿತ ವೇಳೆಯಲ್ಲೂ ಮಾನವ ಪ್ರಾಣಿ ಸಂಘರ್ಷ. ಚಾಮರಾಜನಗರ ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ಮುಂದುವರೆಸಬೇಕು ಎಂದು ಗುಂಡ್ಲುಪೇಟೆ ತಾಲೂಕು ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷರು, ಜಿಲ್ಲಾ ಅರಣ್ಯ ಹಕ್ಕು ಸಮಿತಿ ಸದಸ್ಯೆ ಪುಟ್ಟಮ್ಮ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬಂಡೀಪುರ ಹಾಗೂ ನಾಗರಹೊಳೆಯಲ್ಲಿ ಸಫಾರಿಯನ್ನೇ ನಂಬಿ ಅನೇಕ ಆದಿವಾಸಿ ಕುಟುಂಬಗಳು ಜೀವನ ಸಾಗಿಸುತ್ತಿದ್ದು, ಸಫಾರಿಯನ್ನು ಮುಚ್ಚದೆ ಮುಂದುವರೆಸಬೇಕು ಎಂದು ಒತ್ತಾಯಿಸಿದರು. ಸಫಾರಿ ರದ್ದುಪಡಿಸಿದ ಮಾತ್ರಕ್ಕೆ ಮಾನವ ಪ್ರಾಣಿ ಸಂಘರ್ಷ ನಿಲ್ಲುವುದಿಲ್ಲ. ಅರಣ್ಯ ಇಲಾಖೆಯು ಆದಿವಾಸಿಗಳಿಗೆ ಕೆಲಸ ಕೊಟ್ಟಿದ್ದು, ಅರಣ್ಯ ಇಲಾಖೆ ಹಾಗೂ ಆದಿವಾಸಿಗಳು ನಡುವೆ ಉತ್ತಮ ಸಂಬಂಧ ಇದೆ. ಆದರೆ ಕೆಲವರು ಮುಗ್ಧ ಆದಿವಾಸಿಗಳನ್ನು ಬಳಸಿಕೊಂಡು ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡಿಸುತ್ತಿರುವುದು ಸರಿಯಲ್ಲ ಎಂದರು. ಮಹಾರಾಜರ ಕಾಲದಲ್ಲಿ ಸಫಾರಿ ಶುರುವಾದಾಗಿನಿಂದಲೂ ಇಲ್ಲಿಯ ತನಕ ಸಫಾರಿಯನ್ನು ಮುಚ್ಚಿರಲಿಲ್ಲ. ಆದರೆ ಇತ್ತೀಚಿನ ಕೆಲ ಬೆಳವಣಿಗೆಯಿಂದಾಗಿ ಸಫಾರಿಯನ್ನು ಮುಚ್ಚಲಾಗಿತ್ತು. ಇದರಿಂದ ಇದನ್ನೇ ನಂಬಿಕೊಂಡಿದ್ದ ಹೋಟೆಲ್ಗಳು, ಡ್ರೈವರ್ಗಳು, ಅಂಗಡಿಗಳ ಮಾಲೀಕರು ಸಂಕಷ್ಟಕ್ಕೀಡಾದರು ಎಂದರು. ಸಫಾರಿ ಮುಚ್ಚಿದ್ದರಿಂದ ಅನೇಕ ಕುಟುಂಬಗಳು ಜೀವನ ಸಾಗಿಸಲು ಆಗದೆ ಬೀದಿಗೆ ಬಂದಿದೆ. ಈಗ ಸಫಾರಿ ಪುನರಾರಂಭವಾಗಿದ್ದು, ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಫಾರಿಯನ್ನು ಮುಚ್ಚಬಾರದು. ಸಫಾರಿಗೆ ಬರುವ ಪ್ರವಾಸಿಗರು ಅರಣ್ಯದ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಹೋಗಬೇಕು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷರು, ಜಿಲ್ಲಾ ಅರಣ್ಯ ಹಕ್ಕು ಸಮಿತಿ ಸದಸ್ಯೆ ಪುಟ್ಟಮ್ಮ, ಪ್ರಧಾನ ಕಾರ್ಯದರ್ಶಿ ಎಸ್ ರಾಜೇಂದ್ರ, ಮದ್ದೂರು ಕಾಲೋನಿ ಕೊಂಗಳಯ್ಯ, ಮಾಧು, ರಾಣಿ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಉಳಿಸಿ ಇನ್ನೊಂದು ಹೊತ್ತು ಮಾರ್ಕೆಟಿಂಗ್ ಮೀಟಿಂಗ್ ಎಂದು ಒಂದು ಏನಾದರೂ ಸ್ಟ್ರೈಕ್ ಎಂದು ನಮ್ಮ ಜಿಲ್ಲಾ ಬುಡಕಟ್ಟು ಸಂಘದಿಂದ ಹೇಳ್ತಕ್ಕ ಜನ ಕರ್ಕೊಂಡು ಬರ್ಬೇಕಂದ್ರೆ ನಾವು ಸ್ವಂತ ದುಡ್ಡಾಗಿ ಕರ್ಕೊಂಡು ಬರಬೇಕು. ಈ ಥರ ಕೆಲಸ ಮಾಡ್ತೀವಿ ಸರ್. ಪ್ರತಿಯೊಂದು ಅರಣ್ಯ ಅಂಚಿನಲ್ಲಿ ವಾಸ ಮಾಡ್ತಾ ಇದ್ದೀವಿ ಸರ್. ಅರಣ್ಯ ಅಂಚಿನಲ್ಲಿ ಅಂದರೆ ನಮ್ಮ ಅರಣ್ಯದ ಆದಿವಾಸಿಗಳು ಮತ್ತು ಅರಣ್ಯ ಇಲಾಖೆಯವರು ನಾವು ಒಂದು ತಾಯಿ ಮಕ್ಕಳಾಗಿ ನಾವು ಇದ್ದೀವಿ ಸರ್. ಅರಣ್ಯ ಇಲಾಖೆಯಿಂದ ನಮಗೆ ಬೇಕಾದಷ್ಟು ಏನು ಕೊಡಬೇಕು, ಗ್ಯಾಸ್ ಕೊಟ್ಟಿದ್ದಾರೆ, ಅಲ್ಲಿ ಕೂಲಿ ಕೆಲಸ ಕೊಡ್ತಾರೆ, ಕಟಿಂಗ್ ಕೆಲಸ ಇರ್ಬೋದು, 9 ತಿಂಗಳು ಕಟಿಂಗ್ ಕೆಲಸ ಕೊಡ್ತಾರೆ, 3 ತಿಂಗಳು ಪೈರು ವಾಚರ್ ಕೊಡ್ತಾರೆ, ಪರ್ಮನೆಂಟು ವಾಚರ್ ಇರ್ತಾರೆ. ಕ್ಯಾಂಪ್ನಲ್ಲೇ ವಾಸ ಮಾಡ್ತಾರೆ. 8 ದಿನ ಕ್ಯಾಂಪ್ ವಾಚರ್ ಆಗಿ 3 ಜನ 4 ಜನ ಕ್ಯಾಂಪ್ ವಾಚರ್ ಆಗಿದ್ದಾರೆ. ಬರೀ ನಮ್ಮ ಟ್ರೈಬ್ಸ್ ಎಲ್ಲ ಸರ್, ಎಲ್ಲ ಜನ ಅಕ್ಕಪಕ್ಕ ಜನ, ಜಮೀನ್ದಾರ ಮಕ್ಕಳು, ಜಮೀನು ಮಾಡೋಂಥವ್ರು, ಪಾಪ ಏನೂ ಇಲ್ಲದಿದ್ದವರು ಎಲ್ಲ ನಮ್ಮ ಅರಣ್ಯದಲ್ಲಿ ವಾಸ ಮಾಡಿಕೊಂಡು ಅರಣ್ಯ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ ಸರ್. ಕೆಲಸ ಮಾಡಬೇಕಾದ್ರೆ ನಮಗೆ ಮೊನ್ನೆ ಸ್ವಲ್ಪ ಬೇಜಾರಾಯಿತು ಮಾತುಗಳು. ಈ ಒಂದು ರೈತ ಸಂಘಕ್ಕೂ ನಮ್ಮ ಒಂದು ಅರಣ್ಯ ಇಲಾಖೆಗೂ, ನಮ್ಮ ಅರಣ್ಯ ವಾಸಿಗಳಿಗೂ ಕಾಡು ಬೇಡ, ಆ ಒಂದು ಸಫಾರಿ ಜಾಗ ಮುಚ್ಚಬೇಕು ಅಂತ ಹೇಳೋಕ್ಕೆ ಯಾರಿಗೂ ಇಲ್ಲ ಸರ್ ಅಧಿಕಾರ. ನಮಗೂ ಕೂಡ ಇಲ್ಲ, ಯಾರಿಗೂ ಇಲ್ಲ ಸರ್ ಅಧಿಕಾರ, ಹೇಳೋಂಗಿಲ್ಲ, ಹೇಳ್ಬಾರ್ದು. ಆದರೂ ಕೂಡ ಅದು ಹೇಳೋದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಿನ್ನೆ ದಿನ ಒಂದು ಸ್ವಲ್ಪ ಮಹಿಳೆಯರು ಬಂದಿದ್ದಾರೆ, ನಮ್ಮ ಟ್ರೈಬ್ಸ್ ಮಹಿಳೆಯರು. ಆ ಮಹಿಳೆಯರು ಸಂಘ ಏನಿದೆ ಗೊತ್ತಿಲ್ಲ, ಯಾವ ಸಂಘಕ್ಕೂ ಅವರು ಬಂದಿಲ್ಲ. ಪ್ರತಿಭಟನೆ, ಹೋರಾಟ ಎಲ್ಲ, ಅನ್ನ ಇದೆ, ನೀರಿಲ್ಲದೆ, ಊಟ ಇದೆ. ಒಂದೊಂದು ದಿನ ನಾವು ಮನೆಯಲ್ಲಿ ಒಂದು 10 ರೂಪಾಯಿಗೆಲ್ಲ ನಾವು 1 ರೂಪಾಯಿ ನಮಗೆ ಬಡ್ಡಿಯಲ್ಲಿ ಇಸ್ಕೊಂಡು ನಾವು ಬಂದು ಹೋರಾಟ ಮಾಡಿಕೊಂಡು ಇಲ್ಲೇ DC ಆಫೀಸಲ್ಲಿ ಸಂಘಟನೆಯಲ್ಲಿ ಏನು ಹೇಳ್ತಾರೋ ಈ ಮಾಹಿತಿಯೆಲ್ಲ ನಾವು ತಿಳ್ಕೊಂಡು ಹೋಗಿ ನಮ್ಮ ಆಡಿಯ ಜನರಿಗೆ ತಿಳಿಸ್ತೀವಿ. ಆಡಿ ಹೀಗೆ ಆಗಬೇಕು, ಒಂದು ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಒಂದು ಜಾತಿ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಅವರಿಗೊಂದು ವೈಯಕ್ತಿ ಸಂಬಳಕ್ಕೆ ಕೂಡ ಅವ್ರಿಗೆ ಏನೇನೋ ರೆಕಾರ್ಡ್ಗಳು ಒದಗಿಸ್ಬೇಕಂದ್ರೆ ನಾವು ಓಡಾಡಿಕೊಂಡು ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಅಷ್ಟೆಲ್ಲ ನಾವು ಜನರಿಗೆ ಕೆಲಸ ಮಾಡಿಕೊಂಡು ಒಟ್ಟಿಗೆ ನಾವು ಇದ್ದೀವಿ ಸರ್. ನಿನ್ನೆ ದಿನ ಕಾಡು ನಮಗೆ ಬೇಡ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಸಂಘ ಏನಂತೆ ಗೊತ್ತಿಲ್ಲ, ಕಾಡು ಅವರಿಗೆ ಬೇಡ. ಆದರೂ ಕೂಡ ಕಾಡು ಬೇಡ ಅಂತೇಳಿ ಪಾಪ 3 ಜನ ಹೇಳಿದವರು ಹೇಳ್ಬಿಟ್ಟವ್ರೆ. ಕಾಡಿನಲ್ಲಿ ಅಲ್ಲಿ ಆ ಒಂದು ಊರಿನ ಜನ ಸತ್ತವ್ರು, ನಮ್ಮಲ್ಲಿ ಒಂದು ಸತ್ತೋಗ್ಬಿಟ್ರೆ ಸಾವು ಹಾಕಲ್ಲ, ಕಾಡಿಗೆ ಹೋಗಿ ಕಾಡಿನ ಸೌದೆ ತರಬೇಕು. ಕಾಡಿನ ಸೌದೆ ಬಂದು ಆ ಸೌದೆನಲ್ಲಿ ಆ ಸಾವ ಬೇಯಿಸಿ ಸಾವ ಸಂಸ್ಕಾರ ಮಾಡಬೇಕು. ಅದು ಕಾಡಿಗೆ ಬೇಡ ಅಂದ್ಕೊಂಡು ಹೇಳ್ತಾ ಇದ್ರು. ಕಾಡು ಬೇಕು ಸರ್. ಕಾಡಿನ ಇವಾಗ ನೋಡಿ ನಮ್ಮಲ್ಲಿ ಬರೀ ಗಂಡಸರು ಪ್ಯಾಂಟು, ಕಾಕಿ ಶರ್ಟು, ಪ್ಯಾಂಟು ಅವ್ರು ಹಾಕೊಳ್ತಾ ಇದ್ರು. ಇವತ್ತಿನ ದಿನ ಅದೇ ಅರಣ್ಯ ಇಲಾಖೆ ಜಾಸ್ತಿ ಹೆಚ್ಚಿಗೆ ನಮ್ಮ ಆದಿವಾಸಿ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಒಳ್ಳೆಯ ಗೌರ್ಮೆಂಟ್ ಕೆಲಸ ಕೊಟ್ಟಿದ್ದಾರೆ ಸರ್. ವಾಚರ್ಸು, ಗಾರ್ಡು, ಫಾರೆಸ್ಟಿಂದ ಹಿಡಿದು ನಮ್ಮ ಜನ ಆಯ್ತಾ ಇದ್ದಾರೆ ಸರ್. ಜಾಸ್ತಿ ಕೆಲಸ ಇರ್ತದೆ ಅರಣ್ಯ ಇಲಾಖೆಯಿಂದ. ಅದಕ್ಕೆ ನಮ್ಮ ಅರಣ್ಯ ಇಲಾಖೆ ತುಂಬ ನಮಗೆ ಬೇಕು ಸರ್. ಅರಣ್ಯ ಇಲಾಖೆಯ ಆದಿವಾಸಿಗಳ ನಾವು ಒಂದು ಮನೆ ಜನ ಆಗಿದ್ದೀವಿ ಸರ್. ನಾವು ಬೇರೆ ಅಂತ ತಿಳ್ಕೊಂಡಿಲ್ಲ. ಯಾವ ಟೈಮ್ನಲ್ಲಿ ಹೇಳಿ ಯಾರು ನಮ್ಗೊಂದು ಒಳ್ಳೇದು ಮಾಡ್ತಾರೆ. ಒಂದು ಇವಾಗ ಕಾಡೊಳಗೆ ಹೋಗ್ಬೇಕು, ನಮ್ಗೆ ಹುಷಾರಿಲ್ಲ, ತಕ್ಷಣ ನಮ್ಗೊಂದು ಫೋನ್ ಮಾಡಿದ್ರೆ
ತಕ್ಷಣ ಗಾಡಿ ತಗೊಂಡೋಗಿ ಆ ಹುಷಾರಿಲ್ಲವ್ರು ತಗೊಂಡು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಸರ್. ಸರ್ ಆ ಜನರ ಹತ್ರ ಒಂದು ದುಡ್ಡು ಇರಲ್ಲ, ಪಾಪ ಅವರೇ ಖರ್ಚಿಗೆ ಒಂದು 500,000 ಅವರೇ ಕೊಟ್ಟು ಅವರಿಗೊಂದು ಹೆಲ್ಪ್ ಮಾಡ್ತಾರೆ ಸರ್. ಒಬ್ಬರಿಗೆ ಹಾವು ಕಚ್ಚಿಬಿಟ್ಟಿತ್ತು ಸರ್, ಹಾವು ಕಚ್ಚಿ ಅವರಿಗೆ ಕಾಲಿಲ್ಲ. ಆ ಅರಣ್ಯ ಇಲಾಖೆಯವರು ಅವ್ರಿಗೆ ಕಾಲೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಅವರ ಸ್ವಂತ ಗಾಡಿ, ಇಲಾಖೆ ಗಾಡಿ ಬಳಸಿಲ್ಲ, ಸ್ವಂತ ಅವರ ಗಾಡಿ ತಗೊಂಡೋಗಿ ಮೈಸೂರಿಗೆ ಅವರ ಗಾಡಿನಲ್ಲಿ ಕಾಲೆಲ್ಲ ಹಾಕಿಸಿ 1-2 ದಿನ ಓಡಾಡಿ ಮಾಡಿ ಕಾಲೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಕಾಡಲ್ಲಿ ಹೋಗಿ ಮಾಡಿ ಸೌದೆ ಎಲ್ಲ ಹಿಂದೆ ತಂದು ಸೌದೆ ಒಡ್ಡಿ ಒಲೆ ಮಾಡ್ತಾಯಿದ್ರು. ಇವಾಗ ಮಾಡೋದು ಬೇಡ ಅಂತೇಳಿ ಮನೆಗೆ ಫ್ರೀ ಗ್ಯಾಸ್ ಕೊಡ್ತಾ ಇದ್ದಾರೆ ಸರ್. ಅರಣ್ಯ ಇಲಾಖೆ ನಮ್ಗೆ ಇನ್ನೇನು ಕೊಡ್ಬೇಕು ಸರ್, ಅದೆಲ್ಲ ನಮಗೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾವು ಯಾವ ಕೋಪ ದೇಶ ಯಾವುದೂ ನಾವು ಮಾಡ್ಕೊಳ್ಳಲ್ಲ ಸರ್. ನಮಗೆಲ್ಲ ಬೇಕು. ಯಾರೋ ಮಧ್ಯವರ್ತಿಗಳು ಅವರ ಒಂದು ಸ್ವಾರ್ಥಕ್ಕೋಸ್ಕರಾಗಿ ಒಂದು ಏನೂ ಗೊತ್ತಿಲ್ಲದವರ ಬಳಸ್ಕೊಂಡು ಅವರ ಮುಖಾಂತರ ನಿನ್ನೆ ಹೇಳಿಕೆ ನಮಗೆ ಬೇಜಾರಾಗ್ಬಿಟ್ಟಿದೆ ಸರ್. ನಾವು ಅಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡು ನಮ್ಮ ಸ್ವಂತ ದುಡ್ಡು ಹಾಕ್ಕೊಂಡು ನಾವು ಜನರ ಕೆಲಸ ಮಾಡಿಕೊಂಡು ನಾವು ಜನರ ಒಟ್ಟಿಗೆ ನಾವು ಏನೂ ಗೊತ್ತಿಲ್ಲ ಜನ. ನಮಗೆ ಮೊದಲು ತಮ್ಮ ಅಂತವ್ರು ಬಂದರೆ ಒಂದು ಪ್ಯಾಂಟ್ ಹಾಕಿ ಶರ್ಟ್ ಹಾಕಿ ಬಂದು ಓಡ್ತಿದ್ರು ನಮ್ಮ ಜನ, ಹಾಡಿಗೆ ಒಟ್ಟಿಗೆ ಓಡ್ಬಿಡೋರು. ಇವತ್ತಿನ ದಿನ ನಿಂತು ಮಾತಾಡ್ತಾರೆ ಸರ್. ಆ ಮಟ್ಟಿಗೆ ನಾವು ಬೆಳೆಸ್ತೀವಿ ಸರ್. ಆ ಮಟ್ಟಿಗೆ ಜನರ ಬೆಳೆಸಿ ಯಾರೇ ಬಂದರೂ ಒಂದು ಮಾತಾಡಿಲ್ಲ ಅವ್ರು ಮುಂದೆ ಅದು ನಿಂತ್ಕೋಬೇಕು, ಅಷ್ಟೊಂದು ಧೈರ್ಯ ತುಂಬ್ತಾ ಇದ್ದೀವಿ ಸರ್. ನಾವು ಸಂಘಟನೆ ಮಾಡಬೇಕಾದ್ರೆ ಒಂದು ಬೆಲ್ಲ ಹಾಕಿ ಒಂದಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಟೀ ಸೊಪ್ಪು ಇಲ್ಲ ಅಂದರೆ ಶುಂಠಿ ಇರ್ತದೆ, ಶುಂಠಿ ಎಲ್ಲ ಜಬ್ಬಿ ಅದೆಲ್ಲ ನೀರು ಕಾಯಿಸಿ ನಾವು ಸಂಘಟನೆ ಮಾಡಿ ಆ ನೀರು ಕೊಟ್ಟರೆಲ್ಲ ಕುಡ್ಕೊಂಡು ನಡ್ಕೊಂಡು ಬೈಕ್ ಇದೆ, ಕಾರ್ ಇದೆ, ಬಸ್ ಇದೆ, ಓಡಾಡೋಕ್ಕೆ